ಮೋದಿ ಜನಪ್ರಿಯತೆಯಲ್ಲಿ ಕುಸಿತ ಆಗಿದೆಯಾ? ಕೇಂದ್ರ ಸರ್ಕಾರದ ಜನಪ್ರಿಯತೆ ಮೊದಲಿನಂತೆ ಇಲ್ಲ. ರಾಹುಲ್ ಗಾಂಧಿ ಜನಪ್ರಿಯತೆಯ ಗ್ರಾಫ್ ಏರಿದೆಯಾ? ಸೊ ಈಗ ಲೋಕಸಭೆ ಚುನಾವಣೆ ನಡೆದರೆ ಗೆಲ್ಲೋದು ಯಾರು? ನರೇಂದ್ರ ಮೋದಿಯ ವರ್ಚಸ್ಸು ಕುಂಠಿತಗೊಂಡಿದೆಯಾ ಅಥವಾ ಮೊದಲಿಗಿಂತಲೂ ಹೆಚ್ಚಾಗಿದೆಯಾ? ಕೇಂದ್ರ ಸರ್ಕಾರದ ಜನಪ್ರಿಯತೆ ಮೊದಲಿನಂತೆ ಇಲ್ವಾ? ರಾಹುಲ್ ಗಾಂಧಿಯ ಪಾಪ್ಯುಲಾರಿಟಿ ಹೇಗಿದೆ? ಗ್ರಾಫ್ ಏರಿದೆಯಾ ಅಥವಾ ಇಳಿಕೆ ಕಂಡಿದೆಯಾ? ಈಗ ಏನಾದರೂ MP ಎಲೆಕ್ಷನ್ ಆದರೆ ಗೆಲ್ಲೋದು ಯಾರು? ನರೇಂದ್ರ ಮೋದಿನೇ ಪ್ರಧಾನಿ ಆಗ್ತಾರಾ ಅಥವಾ ರಾಹುಲ್ ಗಾಂಧಿಗೆ ತಿರುಗುತ್ತಾ? ಬಿಜೆಪಿನ, NDAನ, ಕಾಂಗ್ರೆಸ್, ಇಂಡಿ ಕೂಟನ? ಈಗ ಎಲೆಕ್ಷನ್ ನಡೆದ್ರೆ ಮತ್ತೆ ಮೋದಿಗೆ ಸಿಗುತ್ತಾ ಗದ್ದುಗೆ ಅಥವಾ ಮೋದಿ ಬಿಟ್ಟು ಕೊಡಬೇಕಾದ ಪರಿಸ್ಥಿತಿ ಬರುತ್ತಾ? ಇಂಡಿಯಾ ಟುಡೇ ಸಿ ವೋಟರ್ ಸ್ಫೋಟಕ ಸಮೀಕ್ಷೆ ಇದು. ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ನಡೆಸಿದ ಸಮೀಕ್ಷೆ. ಈ ಸಮೀಕ್ಷೆಯಲ್ಲಿ ಬಯಲಾದ ಸ್ಫೋಟಕ ಸತ್ಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿ. ನಾವು ಅದರ ಹಿಂಟನ್ನು ಬಿಟ್ಕೊಡ್ತೀವಿ. ಮೋದಿ ಜನಪ್ರಿಯತೆ ಒಂದು ಕಾಲಘಟ್ಟ ಆಯಿತು. ನರೇಂದ್ರ ಮೋದಿಯ ಹೆಸರನ್ನು ಉತ್ತರ ಪ್ರದೇಶದ ಯಾವುದಾದ್ರೂ ಒಂದು ಕುಗ್ರಾಮದಲ್ಲಿ ಹೇಳಿದ್ರು ಕೂಡ ಹುಟ್ಟೋ ಮಗು ಜಿಂದಾಬಾದ್ ಹೇಳ್ತಾ ಇತ್ತು. ಅಷ್ಟರ ಮಟ್ಟಿಗೆ ಡಿಜಿಟಲನ್ನು ಆವರಿಸಿಕೊಂಡಿದ್ರು ಬಿಜೆಪಿಯವರು. ಡಿಜಿಟಲನ್ನು ಆವರಿಸಿಕೊಂಡಿದ್ದ ಬಿಜೆಪಿ ಎಲ್ಲ ತರಹದಲ್ಲೂ ಕೂಡ ಪ್ರಚಾರವನ್ನು ಕೊಟ್ಟಿದ್ರು. ಯಾರೇ ಕೇಳಿದ್ರು ಕೂಡ ನರೇಂದ್ರ ಮೋದಿ ಯಾರು ಅಂತ ಕೇಳಿದ್ರೆ ನಮ್ಮ ಪ್ರಧಾನಿ ಅನ್ನೋ ಮಟ್ಟಕ್ಕೆ ಎಲ್ಲ ವರ್ಗದ ಜನ ಬಂದುಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಪ್ರಚಾರ ಇತ್ತು. ಅಷ್ಟರ ಮಟ್ಟಿಗೆ ಅವರ ವಿರುದ್ಧ ಆಗಲಿ ಪರ ಆಗಲಿ ಚರ್ಚೆಗಳು ನಡೀತಾ ಇತ್ತು. ಸೊ ಈಗ ಸಿ ವೋಟರ್ ನಡೆಸಿದಂತಹ ಸಮೀಕ್ಷೆಯಲ್ಲಿ ಬಯಲಾಗಿದೆ ಯಾರಿಗೆ ಈ ಬಾರಿ ಅಧಿಕಾರ. ಅಂದರೆ ಈ ಕ್ಷಣ ಏನಾದರೂ ಎಲೆಕ್ಷನ್ ನಡೆದ್ರೆ ಬಿಜೆಪಿನೇ ಗೆಲ್ಲೋದಾ ಅಥವಾ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬರುತ್ತಾ? ಜನಪ್ರಿಯರಾಗಿ ಮೋದಿ ಅವರು ಇರೋದಾ, ರಾಹುಲ್ ಗಾಂಧಿ ಇರೋದಾ? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ವೋಟರ್ ನಡೆಸಿರುವಂತಹ ಒಂದು ಸಮೀಕ್ಷೆಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಈಗ ಲೋಕಸಮರ ನಡೆದ್ರೆ ಬಿಜೆಪಿಗೆ ಸಿಗಲ್ಲ ಬಹುಮತ. ಕಳೆದ ಬಾರಿಗಿಂತ ಸ್ವಲ್ಪ ಉತ್ತಮ ಆಗಬಹುದು ರಿಸಲ್ಟು, ಅದಕ್ಕಿಂತ ಹೆಚ್ಚಿಗೆ ಏನೂ ಆಗಲ್ಲ. ಆದರೆ ಸ್ವತಂತ್ರವಾಗಿ ಸರ್ಕಾರ ರಚಿಸಲು ಸಾಧ್ಯವೇ ಇಲ್ಲ. ಈಗಲೂ ಕೂಡ ಹಾಗೆ ಇರೋದು. ಈಗಲೂ ಮೋದಿಗೆ ಬೇಕಾಗುತ್ತದೆ ಮಿತ್ರ ಪಕ್ಷಗಳ ನೆರವು. ಒಂದು ವೇಳೆ ಇವತ್ತೇ ಎಲೆಕ್ಷನ್ ಆದರೆ ಸೊ ಮೋದಿಗೆ ಸ್ವತಂತ್ರ ಅಧಿಕಾರ ಏನು ಸಿಗಲ್ಲ. ಕಾಂಗ್ರೆಸ್ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ ಎಲೆಕ್ಷನ್ ನಡೆದರೆ ಬಿಜೆಪಿಗೆ 260, ಕಾಂಗ್ರೆಸ್ಸಿಗೆ 97. ಬಿಜೆಪಿ ವೋಟ್ ಶೇರ್ 41%, ಕಾಂಗ್ರೆಸ್ ವೋಟ್ ಶೇರ್ 21%. ಕಾಂಗ್ರೆಸ್ ಮತ ಪ್ರಮಾಣದಲ್ಲಿ 1% ಜಿಗಿತ ಆಗಲಿದೆ. ನೋಡಿ, ಹೆಚ್ಚಿನ ಬದಲಾವಣೆ ಏನೂ ಇಲ್ಲ. ಮೈತ್ರಿಕೂಟದ ಲೆಕ್ಕಕ್ಕೆ ಬಂದರೆ NDA ಬಲ ವೃದ್ಧಿಸಿಕೊಳ್ಳಲಿದೆ. NDA 324, ಇಂಡಿಯಾ 208, ಇತರರಿಗೆ 11 ಸ್ಥಾನಗಳಷ್ಟೇ ಸಿಗಲಿದೆ. NDA ವೋಟ್ ಶೇರ್ 47%, ಇಂಡಿಯಾ ವೋಟ್ ಶೇರ್ 41%. ಇಂಡಿಯಾ ಟುಡೇ ಸಿ ವೋಟರ್ ಸ್ಫೋಟಕ ಸಮೀಕ್ಷೆ ನೋಡಿ, ಇದು ಹೆಚ್ಚಿನದ್ದೇನು ಬದಲಾವಣೆಗಳಿಲ್ಲ. ಈ ಹಿಂದೆಯೂ ಕೂಡ ಇವತ್ತೇನಾದರೂ ಎಲೆಕ್ಷನ್ ನಡೆದರೆ ಕಳೆದ ಲೋಕಸಭಾ ಚುನಾವಣೆ ನಿಮಗೆ ನೆನಪಿದೆ ಎಷ್ಟೆಷ್ಟು ಬಂತು. 258ಕ್ಕೂ ಹೆಚ್ಚು ಸ್ಥಾನ ಬಿಜೆಪಿಗೆ, 96ಕ್ಕೂ ಹೆಚ್ಚು ಸ್ಥಾನ ಕಾಂಗ್ರೆಸ್ಸಿಗೆ. ಆದರೂ ಬಹುಮತ ಏನು ಗಿಟ್ಟಿಸಿಕೊಂಡಿಲ್ಲ ಬಿಜೆಪಿ. ಮೈತ್ರಿ ಸರ್ಕಾರದಲ್ಲಿ ಈಗ ಸರ್ಕಾರ ರಚನೆ ಮಾಡ್ಕೊಂಡಿರುವಂಥ ಚಂದ್ರಬಾಬು ನಾಯ್ಡು, ಸೊ ಬಿಹಾರದ CM. ಆದರೆ ಈ ಬಾರಿ ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ಮತ್ತದೇ ಮೈತ್ರಿನ ಅಥವಾ ಸ್ವತಂತ್ರವಾದ ಅಧಿಕಾರನ? ಇಲ್ಲ, ಮತ್ತದೇ ಮೈತ್ರಿ. ಮಿತ್ರ ಪಕ್ಷಗಳ ಸಹಾಯವನ್ನು ಪಡ್ಕೊಂಡೆ ಸರ್ಕಾರ ರಚನೆ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಸ್ವತಂತ್ರವಾಗಿ ಸರ್ಕಾರ ರಚಿಸುವಂತಹ ಬಹುಮತ ಸಿಗೋದಿಲ್ಲ ಬಿಜೆಪಿಗೆ. ಇಂಡಿಯಾ ಟುಡೇ ವಿಶ್ವಾಸಾರ್ಹ ಸಮೀಕ್ಷಾ ಏಜೆಂಟರುಗಳ ಪೈಕಿ ಸಿ ವೋಟರ್ಸ್ ಕೂಡ ಒಂದು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅವರು ನಡೆಸಿರುವಂತಹ ಸಮೀಕ್ಷೆಯ ಆಧಾರದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಬಹುಮತ ಸಾಬೀತುಪಡಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರು ಸ್ವತಂತ್ರ ಪಕ್ಷವಾಗಿ ಅಧಿಕಾರ ಗಿಟ್ಟಿಸಿಕೊಳ್ಳೋದಕ್ಕೂ ಯಾವುದೇ ಸಾಧ್ಯತೆಗಳಿಲ್ಲ. ಕಾಂಗ್ರೆಸ್ 1% ಜಿಗಿತವನ್ನು ಕಂಡ್ರೆ ನರೇಂದ್ರ ಮೋದಿ 1% ಇಂಗಿತವನ್ನು ಕಾಣುತ್ತೆ, ಹಿನ್ನಡೆ ಕಾಣುತ್ತೆ. ಸೊ ಏನೇ ಇದ್ರೂ ಕೂಡ ಸಿ ವೋಟರ್ನ ಸಮೀಕ್ಷೆಯ ಪ್ರಕಾರ ಮತ್ತೆ ಮೋದಿ ಸರ್ಕಾರ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದಿಲ್ಲ. ಮಿತ್ರ ಪಕ್ಷಗಳ ಸಹಾಯದಿಂದಲೇ ಅಧಿಕಾರ ಮಾಡಬೇಕು. ಕಾಂಗ್ರೆಸ್ ಈ ಮೊದಲಿಗಿಂತ ಒಂದು ಸ್ವಲ್ಪ ವ್ಯತ್ಯಾಸವನ್ನು ಕಂಡು ಮುನ್ನಡೆಯನ್ನು ಗಳಿಸುತ್ತೆ ಹೊರತಾಗಿ ಅಧಿಕಾರಕ್ಕೆ ಬರೋ ತರಹದ ಗಟ್ಟಿತನ ಕಾಂಗ್ರೆಸ್ನಲ್ಲೂ ಇಲ್ಲ ಎಂದು ಏಜೆಂಟ್ ಸಮೀಕ್ಷೆಯಲ್ಲೊಂದು ಸಿಕ್ಕಿರುವಂತಹ ಇಂಟ್ರೆಸ್ಟಿಂಗ್ ಅಂಶಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.